ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೀಸನ್ ಮುಗಿಯಕ್ ಬರ್ತಾ ಇದೆ. ಹಾಗೆ ಈಗ ಹ್ಯಾಪಿ ಬಿಗ್ ಬಾಸ್ ಅನ್ನೋ ತರ ಕಾಣ್ತಿದೆ. ಕಾರಣ ಏನಪ್ಪಾ ಅಂದ್ರೆ ಶುರು ಆದಾಗಿಂದನೂ ಎಲ್ರ ಮಧ್ಯೆ ಏನ್ ಜಗಳ ನಡೆದಿತ್ತು ಅದು ತುಂಬಾ ಹೊತ್ತು ಕ್ಯಾರಿ ಆಗ್ತಾನೆ ಬಂತು. ಈಗ ಮನೇಲಿ ಸಂಗೀತ ಅವರು ತುಕಾಲಿ ಸಂತೋಷ್ ಅವ್ರಿಗೆ ಒಂದು ರೆಡ್ ರೋಸ್ ಕೊಟ್ಟು ಕಾಂಪ್ರಮೈಸ್ ಆಗಿದ್ದಾರೆ. ಹೌದು, ಏನಂದ್ರೆ ನೋಡಿ ಈ ತರ ಆಗ್ತಾ ಇತ್ತು ನಮ್ಮಿಬ್ರ ಮಧ್ಯ, ನಾವು ಈ ರೀತಿ ಅನ್ಕೊಂಡು ಕೆಲವೊಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಬ್ರು ಕಡೆಯಿಂದನೂ ಆಗ್ತಾ ಇತ್ತು. ನನಗೆ ಅಂದ್ರೆ ತುಕಾಲಿ ಅವ್ರು ಹೇಳ್ತಾರೆ, ನಮ್ರತ ಮತ್ತೆ ನಾನು ಕ್ಯಾಪ್ಟನ್ ಆಗದೆ ಇರೋದು ನನಗೆ ಎಷ್ಟು ಬೇಜಾರಿದೆಯೋ, ನೀವು ಕ್ಯಾಪ್ಟನ್ ಆಗದೆ ಇರೋದು ನನ್ಗೆ ಅಷ್ಟೇ ಬೇಜಾರಿದೆ ಅಂತ ಹೇಳ್ತಾ ಇದ್ರು ತುಕಾಲಿ ಅವರು ಸಂಗೀತ ಅವ್ರ ಹತ್ರ. ಅಂಡ್ ಸಂಗೀತ ಅವರು ಹೇಳಿದ್ರು, ನೀವು ಕ್ಯಾಪ್ಟನ್ ಆದ್ರೆ ನನಗೂ ಖುಷಿ ಆಗುತ್ತೆ ಅಂತ. ಎಲ್ಲೋ ಒಂದ್ ಕಡೆ ಈ ರೀತಿಯ ಮಾತುಕತೆನ ಮುಂಚೆನೇ ಮಾಡ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಈಗ ಮುಗಿತಾ ಇರ್ಬೇಕಾದ್ರೆ ಎಲ್ರಿಗೂ ಆ ಭಾವನೆ ಹುಡ್ತಾ ಇದೆ. ಸಂಗೀತ ಅವರು ಕಣ್ಣಿಗೆ ಏಟ್ ಆದಾಗಿಂದನೂ ಪ್ರಯತ್ನ ಪಡ್ತಾ ಇದ್ರು ಎಲ್ರ ಜೊತೆ ಮಿಂಗಲ್ ಆಗಬೇಕು, ಚೆನ್ನಾಗಿ ಮಾತಾಡಬೇಕು ಅಂತ. ಬಟ್ ಒಂದ್ ಕೈಯಿಂದಾನೆ ಚಪ್ಪಲ್ ತಟ್ಟಕ್ಕಾಗಲ್ಲ, ಎರಡೂ ಕೈ ಸೇರಿದಾಗ ಮಾತ್ರ ಚಪ್ಪಲ್ ತಟ್ಟಕ್ಕಾಗೋದು ಅಂತ ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಹಾಗಾಗಿ ಆ ಕಡೆಯಿಂದ ಯಾವುದೇ ರೀತಿಯ ಪ್ರತಿಫಲ ಸಿಗ್ತಿರ್ಲಿಲ್ಲ, ಈಗ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ವಿನಯ್ ಅವರು ಸಹ ಸಂಗೀತ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರೆ ಮೀನ್ಸ್ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಆದ್ರೆ ಇರೋಷ್ಟು ಟೈಮ್ ಏನಿರುತ್ತೆ ಅವ್ರನ್ನ ಬೇರೆ ರೀತಿ ಜಗಳ ಮಾತುಗಳಿಂದಾಗಿರ್ಲಿ ಅಥವಾ ಕ್ರೋಕ್ ಮಾತುಗಳಿಂದಾಗ್ಲಿ ಮಾತಾಡ್ದೇನೆ ಎಷ್ಟಾಗುತ್ತೋ ಅಷ್ಟು ಪ್ರೀತಿಯ ಮಾತುಗಳನ್ನೇ ಆಡ್ತಾ ಇರುವಂಥದ್ದು. ಇದಕ್ಕೆ ಒಂದು ರೀತಿ ಎಲ್ಲೋ ನಮ್ರತ ಅವರು ಕಾರಣ ಆದ್ರು ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಸಂಗೀತ ಮತ್ತೆ ವಿನಯ್ ಆಗ್ಲಿ ಅಥವಾ ತುಕಾಲಿ ಸಂತೋಷ್ ಮತ್ತೆ ಸಂಗೀತ ಅವ್ರು ಕ್ಲೋಸ್ ಆಗೋದಕ್ಕೆ ನಮ್ರತ ಅವ್ರ ಕಾರಣ ಆಗಿರಬಹುದಾ ಅಂತ. ಹಾಗೆ ತುಕಾಲಿ ಸಂತೋಷ್ ಅವರು ಸಂಗೀತ ಅವ್ರ ಮಧ್ಯೆ ಆಗಿರುವಂತಹ ಒಂದು ಪ್ಯಾಚ್ ಅಪ್ ಏನಿದೆ ಅದನ್ನ ಬಂದು ಕಾರ್ತಿಕ್ ಅವ್ರ ಹತ್ರ ಹೇಳ್ತಾರೆ. ಕಾರ್ತಿಕ್ ಅವರು ಫುಲ್ ಶಾಕು, ಏನಿದು ಫ್ರೆಂಡ್ಶಿಪ್ ಅದು ಇದು ಅಂತೆಲ್ಲ ಮಾತಾಡಿದ್ರು. ವಚನದಲ್ವಾ ಒಳ್ಳೇದಾದ್ರೆ ಪರವಾಗಿಲ್ಲ, ಎಲ್ರು ಚೆನ್ನಾಗಿದೆ ಅಂತ ಕಾರ್ತಿಕ್ ಅವ್ರು ಹೇಳಿದ್ಮೇಲೆ ಹೋಗಿ ತುಕಾಲಿ ಸಂತೋಷ್ ಅವ್ರು ಕಾರ್ತಿಕ್ ಅವ್ರು ಹೇಳ್ತಾರೆ, ಟಿಫನಿಗೆ ಕರಿತೀನಿ, ನಾ ರೆಡಿ ಆಗಿದೆ ತಿಂಡಿ ಅಂತ ಹೇಳಿ ಸಂಗೀತ ಅವರೇ ತಿಂಡಿ ಮಾಡೋಣ ಬನ್ನಿ ರೆಡಿ ಆಗಿದೆ ಅಂತ ಕರೆದಾಗ ಒಳಗಡೆ ಮೇಕಪ್ ರೂಮ್ ಅಥವಾ ಪೌಡರ್ ರೂಮ್ ಅಲ್ಲಿ ಸಿರಿ ಅವರಿದ್ರು. ಸಿರಿ ಅವ್ರಿಗೆ ಇದೊಂಥರ ಭೂಮಿ ಮೇಲೆ ನಡೆಯುವಂತಹ ಒಂದು ಅಚ್ಚರಿಗಳಲ್ಲಿ ಇದು ಒಂದು ಅಂತ ಅನ್ಸಕ್ ಶುರುವಾಯ್ತೇನೋ. ಏನಿದು ಒಳ್ಳೆ ಹಾವು ಮುಗಿಸಿ ತರ ಇದ್ದವ್ರು ಈ ರೀತಿ ಆಗ್ತಾ ಇದ್ದಾರೆ, ಮನೇಲಿ ಏನ್ ನಡೀತಾ ಇದೆ, ಎಲ್ಲೂ ಚೆನ್ನಾಗಿದ್ಯಾ ಅನ್ನಷ್ಟು ಸಿರಿ ಅವ್ರಿಗೆ ಶಾಕ್ ಆಯ್ತು. ಏನಾದ್ರು ಮನೇಲಿ ಎಲ್ಲರೂ ಖುಷಿ ಪಡ್ತಿರ್ತಾರೆ ಇದರಿಂದ ಅಂತ ನಾನು ಭಾವಿಸ್ತೀನಿ, ಆದರೆ ಗೊತ್ತಿಲ್ಲ ಆಟ ಅಂತ ಬಂದ್ ಆದ್ಮೇಲೆ ಮತ್ತೆ ಅಲ್ಲಿ ಇಲ್ಲಿ ಬಿರುಕುಗಳಾಗತ್ತೇನೋ ಅಂತ. ಬಟ್ ಈ ವಾರ ಅಂತೂ ಫ್ಯಾಮಿಲಿ ರೌಂಡ್ ನಡೀತಾನೆ ಇದೆ, ಅಷ್ಟು ಜಗಳಗಳು ಆಗಲ್ಲ ಅಂತ ಕಾಣ್ತಿದೆ. ಇನ್ನು ಅದಲ್ದೇನೆ ಒಂದ್ ಕಡೆ ಪ್ರತಾಪ್ಗೆ ಸಂಗೀತ ಅವ್ರ ಕಿವಿ ಮಾತು ಹೇಳ್ತಾರೆ, ಪ್ರತು ಒಬ್ನೇ ಕೂರ್ಬೇಡ ಪ್ರತು, ಬಾ ಎಲ್ರ ಜೊತೆ ಮಾತಾಡು, ಮಿಂಗಲಾಗು, ನಗು, ನೀನ್ ಅಕ್ಕ ನನಗೂ ಖುಷಿ, ನನಗೂ ನಗ್ಬೇಕು ಅಂತಿದೆ, ನೀನ್ ನಗೋದೇ ಇಲ್ಲ, ನಾನು ನೋಡೋದು ಇಲ್ಲ, ಹೆಂಗೆ ಪ್ರತು ಅಂತ ಅಂದಾಗ ಪ್ರತಾಪ್ ಅವ್ರು ಹೇಳ್ತಾರೆ, ನಾನು ಸುಮ್ಮನೆ ಇದ್ರೇನೆ ಸರಿ ಇರುತ್ತೆ ಅಕ್ಕ, ಈ ರೀತಿ ನಂಗೆ ಯಾರಾದ್ರೂ ಬಂದು ಹೇಳಿದ್ರೆ ನಂಗೆ ಗಲಿಬಿಲಿ ಆಗೋದು ಅಥವಾ ಮನಸ್ಸಲ್ಲಿ ಒಂದು ರೀತಿ ಈ ಸಂಕಟದ ವಾತಾವರಣ ಮೂಡೋದು ಅಂತ ಹೇಳಿದಾಗ ಸರಿ ಬಿಡು ನಾನೇ ಹೋಗ್ತೀನಿ ಅಂತ ಸಂಗೀತ ಅವ್ರು ಹೇಳ್ತಾರೆ. ಬಟ್ ಸಂಗೀತ ಅವ್ರು ಹೇಳೋ ಕಿವಿ ಮಾತನಾದ್ರು ಪ್ರತಾಪ್ ಅವ್ರು ತಗೊಂಡ್ರೆ ಮನೆಯಲ್ಲಿ ಒಂದು ರೀತಿಯ ವಾತಾವರಣ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅದು ಒಂದು ಈಕ್ವಲ್ಸ್ ಏನಂತ ಹೇಳ್ತಾರೆ, ಎಲ್ಲರೂ ಒಂದೇ ಅನ್ನೋ ಭಾವಕ್ಕೆ ಬರ್ತಾರೆ ಎಲ್ಲರೂ. ಬಟ್ ಇದು ಎಲ್ಲಾ ಕಡೆನೂ ಆಗಿಲ್ಲ ಅಂದ್ರೆ ಮತ್ತೆ ಈ ಸೀಸನ್ ಎಂಡ್ ಆಗೋ ಗಂಟನೂ ಇದೇ ಮನಸ್ತಾಪಗಳು, ಇದೇ ಜಗಳಗಳನ್ನೇ ಕ್ಯಾರಿ ಆಗ್ತಾ ಇರುತ್ತೆ. ಸಂಗೀತ ಅವ್ರು ಆ ರೀಸನ್ ಸಹ ಹೇಳಿದ್ರು, ಇದೇ ಕಾರಣ ಇಟ್ಕೊಂಡು ನಿಮ್ಗೆ ನಾಮಿನೇಟು ಸಹ ಮಾಡ್ತಾರೆ ಪ್ರತು ಅಂತ. ಅವ್ರು ಎಷ್ಟಾಗುತ್ತೋ ಅಷ್ಟು ಕಿವಿ ಮಾತನ್ನ ಹೇಳಕ್ ಪ್ರಯತ್ನ ಪಡ್ತಾರೆ, ಆದ್ರೆ ಆ ಕಡೆಯಿಂದ ಅದನ್ನ ಸಜೆಷನ್ ತಗೊಂಡು ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ಆಟ ಆಡ್ಬೋದು ಅಂತ ಜನಗಳಿಗೆ ಅನ್ಸುತ್ತೆ. ಇನ್ನು ಲಿವಿಂಗ್ ಏರಿಯಾ ಸೋಫಾ ಮೇಲ್ಗಡೆ ಕೂತ್ಕೊಂಡು ಆ ಕಡೆ ಕಾರ್ತಿಕ್ ಮತ್ತೆ ಸಿರಿ ಅವ್ರು ಕೂತ್ಕೊಂಡಿರ್ತಾರೆ. ಗಾರ್ಡನ್ ಏರಿಯಾದಲ್ಲಿ ವರ್ತೂರ್ ಸಂತೋಷ್ ಅವರು, ಪ್ರತಾಪ್ ಅವರು, ಸಂಗೀತ ಅವರು ಮತ್ತೆ ತುಕಾಲಿ ಅವ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂದ್ರೆ ಯಾರು ಜಗಳ ಆದ್ಮೇಲೆ ಒಂದ್ ರೀತಿ ಎಲ್ಲ ಮರ್ತ್ಬಿಟ್ಟು ಸುಮ್ಮನೆ ಹೋಗ್ಬೇಕು ಮುಂದೆ. ಅವಾಗ ವರ್ತೂರು ಹೇಳ್ತಾರೆ, ಎಲ್ಲಿ ಜಗಳ ಆಗಲ್ಲ, ಎಲ್ಲಿ ಮನಸ್ತಾಪಗಳಾಗಲ್ಲ, ಗಂಡ ಹೆಂಡತಿ ಮಧ್ಯೆ ಆಗುತ್ತೆ, ತಾಯಿ ಮಕ್ಳ ಮಧ್ಯೆ ಆಗುತ್ತೆ, ಅಣ್ಣ ತಮ್ಮಂದ್ರ ಮಗಳ ಮಧ್ಯೆ ಆಗುತ್ತೆ, ಎಲ್ಲಾದ್ರೂ ಮಧ್ಯೆ ಇರೋದೇ. ಬಟ್ ನಾವು ಅದನ್ನ ಸರಿದೂಗಿಸ್ಕೊಂಡು ತಪ್ಪು ಸರಿಗಳನ್ನ ತಿದ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಸಂಗೀತ ಅವರು ಹೌದು ನಿಜ ಅಂತ ಹೇಳ್ತಾರೆ. ಈ ಸಿರಿ ಅವರು ಈ ಒಂದು ಫ್ರೇಮ್ ನೋಡಕ್ಕೆ ಏನ್ ಚೆನ್ನಾಗಿದ್ಯಪ್ಪ, ಒಳ್ಳೆ ಹಾವು ಮುಂಗ್ಸಿ ತರ ಇದ್ರು, ಹೆಂಗಿದು ಫುಲ್ ವಂಡರ್ ಅನಿಸ್ತಾ ಇದೆ, ವಿಚಿತ್ರ ಅನಿಸ್ತಿದೆ ಅಂತ. ಇದು ಮುಂಚೆನೆ ಇದ್ಬಿಡ್ತು ಅಂದ್ರೆ ಮನೆಯವರೆಲ್ಲ ಈ ಶಾಕಿಂಗ್ ಫೇಸ್ ನ ನೋಡಕ್ ಆಗ್ತಿರ್ಲಿಲ್ಲ, ಎಲ್ಲರೂ ತುಂಬಾನೇ ಖುಷಿ ಪಟ್ಟಿರೋರು. ಬಟ್ ಎಲ್ಲೋ ಒಂದ್ ಕಡೆ ತುಕಾಲಿ ಸಂತೋಷ್ ಅವ್ರಿಗೆ ಇದೆಲ್ಲ ಆಗ್ತಾ ಇರೋದು ಇಷ್ಟ ಇದೆಯೋ ಇಲ್ಲೋ ಅದ್ ನಂಗೆ ಗೊತ್ತಿಲ್ಲ. ಕಾರಣ ಕೆಲವೊಂದಿಷ್ಟು ಕಡೆ ನನ್ಗನ್ಸುತ್ತೆ ಅವ್ರು ಓಕೆ ಇದಾರೆ ಇದ್ರ ಜೊತೆ ಎಲ್ಲಾನು ಹೊಂದ್ಕೊಂಡು ಹೋಗೋಣ ಅಂತ. ಬಟ್ ಒಂದ್ ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರೆ ಸಿಚುವೇಶನ್ ನಡೆದಿರುತ್ತೆ ಅಲ್ಲ ಒಂದು ಮನೇಲಿ, ಏನಂದ್ರೆ ವಿನಯ್ ಅವ್ರಿಗೂ ನಮ್ರತ ಅವ್ರ ಹತ್ರ ಹೇಳ್ತಾರೆ, ಇನ್ಮೇಲೆ ನಾನು ಅಗ್ರೆಸಿವ್ ಆಗಿ ಆಡಲ್ಲ, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡು ಆರಾಮಾಗಿ ಇದ್ಕೊಂಡು ಹೋಗ್ಬಿಡ್ತೀನಿ ಅಂತ, ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಹೇಳ್ತಾರೆ. ನಮ್ರತ ಅವರು ಫುಲ್ ಖುಷಿ ಪಟ್ಟು ಓಕೆ ಬಿಗ್ ಬಾಸ್ ನೋಡಿ ವಿನಯ್ ಅವ್ರು ಆಡಲ್ಲ ಅಂತ ಇನ್ಮೇಲೆ ಇವ್ರು ಅಗ್ರೆಸಿವ್ ಆಗಿ ಆಡಿಲ್ವಲ್ಲ, ನಾನು ಅಗ್ರೆಸಿವ್ ಆಗಿ ಆಡ್ತೀನಿ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ತುಕಾಲಿ ಸಂತೋಷ್ ಅವರು ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ತುಕಾಲಿ ಸಂತೋಷ್ ಅವರು ವರ್ತೂರ್ ಅವ್ರ ಹತ್ರ ಹೇಳ್ತಾರೆ ವಿನಯ್ ಅವ್ರ ಬಗ್ಗೆ, ಇಲ್ಲಿ ಯಾರು ಸಾಚಂತರ ಆಡಲ್ಲ, ಯಾರು ಸಾಚ ಅಲ್ಲ, ಅವ್ರು ಈಗ ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಹೇಳಿ ಸುಮ್ಮನೆ ಇರ್ತಾರೆ, ನಮ್ಮ ಮನುಷ್ಯರಿಗೆ ನಮ್ಮನೆ ಹೆಸರು ಹಾಕ್ತಾರೆ, ನನಗೆ ಗೊತ್ತು ಅದೆಲ್ಲ ಅಂತ ಸ್ವಲ್ಪ ಒಂದಿಷ್ಟು ಅಸಮಾಧಾನಗಳನ್ನ
ವರ್ತು ಸಂತೋಷ್ ಅವ್ರ ಎದುರುಗಡೆ ವ್ಯಕ್ತಪಡಿಸ್ತಾ ಇದ್ರು ತುಕಾಲ್ ಸಂತೋಷ್ ಅವರು. ಸೊ ಇಲ್ಲಿ ವಿನಯ್ ಅವರು ಅಗ್ರೆಸಿವ್ ಆಗಿ ಆಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ, ಅಥವಾ ನಾರ್ಮಲ್ ಆಗಿ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ ಅಥವಾ ಜೊತೆ ಮಿಂಗಲ್ ಹಾಕೊಂಡು ಫುಲ್ ಖುಷಿಯಿಂದ ಎಂಜಾಯ್ ಮಾಡ್ತಾ ಬಿಗ್ ಬಾಸ್ ಅಲ್ಲಿ ಅವರ ಆಟವನ್ನು ಆಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ತುಕಾಲ್ ಸಂತೋಷ್ ಅವ್ರ ಪ್ರಕಾರ ಅವರು ಅಂದರೆ ನಿಮ್ ನೋಡ್ತಾ ಇರ್ತೀರಲ್ಲ, ನಿಮಗೆ ಏನು ಅನ್ಸಿರುತ್ತೆ ಅಂತ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಅಂದರೆ ತುಕಾಲ್ ಸಂತೋಷ್ ಅವ್ರಿಗೆ ಎಲ್ರ ಜೊತೆ ಮಿಂಗಲ್ ಆಗಿ ಆಟ ಆಡ್ಕೊಂಡು ಹೋಗೋದು ಇಷ್ಟನಾ, ಅಥವಾ ಅವರು ಮುಂಚೆ ಹೇಗಿದ್ರು ಹಾಗೆ ಆಡೋದು ಇಷ್ಟನಾ? ಯಾಕೆಂದರೆ ಅಲ್ಲಿ ಹೇಳ್ತಾ ಇದ್ರು ಇವಾಗ ಎಲ್ಲರೂ ಸೇರಿಬಿಟ್ಟು ಭಾಗ್ಯದ ಲಕ್ಷ್ಮೀ ಬರಮ್ಮನ ಹತ್ರ ಅಥವಾ ಏನು ಜೇನುಗೂಡು ಹಾಲು ಜೇನು ನಾವು ನೀನು ಒಂದಾದರೆ ಅದು ಇದು ಅಂತೆಲ್ಲ ಒಂದಿಷ್ಟು ಮೂವಿಗಳ ಹೆಸರನ್ನ ಹೇಳ್ತಾ ಇದ್ರು ತುಕಾಲ್ ಸಂತೋಷ್ ಆ ರೀತಿ ಆಗ್ತಾ ಇದೆ ಅಂತ. ಆದರೂ ಏನು ತಪ್ಪಿಲ್ಲ, ಆಟ ಅಂತ ಬಂದಾಗ ಮಾತ್ರ ಆಟದ ರೀತಿ ಆಡಿ ಏನು ಉಳಿದಿರೋದು ಕೆಲವೊಂದಿಷ್ಟು ಟೈಮ್ನ ಒಳ್ಳೆ ಕ್ವಾಲಿಟಿ ಟೈಮ್ನ ಎಲ್ಲರ ಜೊತೆ ಮಜಾ ಮಾಡ್ತಾ ಅವರು ಎಂಟರ್ಟೈನ್ಮೆಂಟ್ ತೊಗೊಂಡು ನಮಗೂ ಎಂಟರ್ಟೈನ್ಮೆಂಟ್ ಕೊಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅದಲ್ಲದೆ ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಹೇಳಿದ್ಮೇಲೆ ವಿನಯ್ ಅವರು ಆ ರೀತಿ ಹೇಳಿದ್ಮೇಲೆ ಈ ಕಡೆ ತನಿಷಾ ಅವ್ರಿಗೆ ಮತ್ತೆ ಕಾರ್ತಿಕ್ ಅವ್ರಿಗೆ ಅದನ್ನ ಒಪ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಫುಲ್ ಕಾಮಿಡಿ ಮಾಡ್ತಾ ಇದ್ರು. ಏನೇ ಆದ್ರೂ ಅವರಿಬ್ರು ಆಟ ಅಂತ ಬಂದಾಗ ಅಗ್ರೆಸಿವ್ ಆಗಿ ಆಡಿದ್ರು ಬೇರೆಯವ್ರ ಮೇಲೆ ಪರಿಣಾಮ ಬೀರದಿರೋ ಥರ ಆಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ನೀವೇನಂತೀರಾ? ಸೊ ಅದಲ್ಲದೆ ನಾಮಿನೇಷನ್ ಪ್ರಕ್ರಿಯೆಗೆ ಬರೋಣ. ನಾಮಿನೇಷನ್ ಅಂದರೆ ಇವಾಗ 1-2 ತಂಡಗಳಾಗಿದೆ ಆಲ್ರೆಡಿ. ಅಂದರೆ 2 ತಂಡಗಳಾಗಿದೆ ಮೀನ್ಸ್ ಹೋದ್ವಾರ ಏನು 2 ತಂಡಗಳಿತ್ತು ಅದೇ ತಂಡಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದಿದ್ರು. ಅದರಲ್ಲಿ ಒಂದು ಟಾಸ್ಕಲ್ಲಿ ಸಂಗೀತ ಅವ್ರ ತಂಡ ಗೆದ್ದಾದ್ಮೇಲೆ ಅವ್ರಿಗೆ ಒಂದು ಅವಕಾಶ ಕೊಡ್ತಾರೆ. ಬಿಗ್ ಬಾಸ್ ನಿಮ್ಮ ತಂಡದಲ್ಲಿ ಡಿಸ್ಕಷನ್ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕು ಅಂದಾಗ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾರೆ. ಸಂಗೀತ ಅವರು ಈ ಕಡೆಯಿಂದ ಮೈಕಲ್ ಅವ್ರ ಹೆಸರು ಬರುತ್ತೆ, ಆ್ಯಂಡ್ ಪ್ರತಾಪ್ ಅವ್ರ ಕಡೆಯಿಂದ ಮೈಕಲ್ ಅವ್ರ ಹೆಸರು ಬರುತ್ತೆ. ಆದರೆ ನಮ್ರತಾ ತುಕಾಲಿ ಅವರು ತನಿಷಾ ಅಂತ ಹೇಳ್ತಾರೆ. ಆಮೇಲೆ ಸಿರಿ ಬಂದ್ಬಿಟ್ಟು ಸಿರಿ ಅವರು ಸಹ ಮೈಕಲ್ ಅಂತ ಹೇಳ್ತಾರೆ. ಇಲ್ಲ ಒಂದ್ ಕಡೆ ಮೆಜಾರಿಟಿ ಹೋಗೋಣ ಅಂತ ಸಂಗೀತ ಅವರು ಮೈಕಲ್ ಅವ್ರ ಹೆಸರನ್ನ ತಗೊಳ್ತಾರೆ. ಅವಾಗ ಮೈಕಲ್ ಹೇಳ್ತಾರೆ ನಂಗೆ ಗೊತ್ತಿತ್ತು, ನನ್ಗೆ ಅವ್ರ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಹೀಗೆ ಅಂತ. ಎಲ್ಲ ಕ್ಲಿಯರ್ ಆದ್ರೂ ಮೈಕಲ್ ಮತ್ತೆ ಸಂಗೀತ ಅವ್ರ ಮಧ್ಯೆ ಇರುವ ಮನಸ್ತಾಪಗಳು ಕ್ಲಿಯರ್ ಆಗುತ್ತಾ ಇಲ್ವಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಉಳಿದಿರೋ ಸ್ವಲ್ಪ ದಿನ ಆದ್ರೂ ಸ್ವಲ್ಪ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಂಡು ಹೋದ್ರೆ ಮುಗಿದೋಯ್ತು. ಅದಾದ್ಮೇಲೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇದನ್ನ ಏನು ವಿನಯ್ ಅವರೇ ಮಾತಾಡ್ತಾ ಇದ್ರು, ಅವ್ರಿಗೆ ನಮ್ಮ ತರ ಇರ್ತಾರ, ಅವಾಗ ನಮ್ರತ ಅವ್ರು ಹೇಳ್ತಾರೆ ನಾವು ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರೋಣ ಅಂತ. ಅವಾಗ ಮೈಕಲ್ ಅವರು ಹೌದು ನಾನು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಅದೇನಾಗುತ್ತೋ ಅಂತ ಅದು ಅವ್ರಿಗೆ ಬಿಟ್ಬಿಡೋಣ. ಯಾಕಂದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ಯಾರು ಏನ್ ಮಾಡ್ತಿರ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಇವಾಗೇನೋ ಲೈವ್ ಹೋಗ್ತಾ ಇರುತ್ತೆ ಅಥವಾ ಬರ್ತಾ ಇದೆ ಎಪಿಸೋಡ್ ಅಂತ ನಮ್ಗೆ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಾಗಿರುತ್ತೆ ಅಷ್ಟೇ. ಆ್ಯಂಡ್ ಅವಾಗ ಎಲ್ಲರೂ ಆಲ್ಮೋಸ್ಟ್ ನಾಮಿನೇಷನಲ್ಲಿ ಕೂತ್ಕೊಂಡಾಗ ಏನು ನಾಮಿನೇಟ್ ಮಿಸ್ರಿ ಸ್ವಲ್ಪ ಅವರಾಗಲೇ ನಾಮಿನೇಟ್ ಮಾಡೋ ಹಾಗಿರಲಿಲ್ಲ ಯಾರನ್ನು ಡೈರೆಕ್ಟ್ ಆಗಿ. ಅವರ ಒಂದು ನಾಮಿನೇಷನ್ ಅವಕಾಶ ಏನಿದೆ ಅಥವಾ ಅವ್ರು ನಾಮಿನೇಟ್ ಮಾಡೋ ಒಂದು ಅವಕಾಶ ಏನಿದೆ ಅದನ್ನು ಬೇರೆಯವ್ರಿಗೆ ಕೊಡಬೇಕಾಗಿತ್ತು. ಇಲ್ಲಿ ವಿನಯ್ ಅವರು ಸಂಗೀತ ಅವ್ರಿಗೆ ಕೊಟ್ಟರು. ಸೊ ಸಂಗೀತ ಅವರು ಪ್ರತಾಪ್ ಅವ್ರಿಗೆ ಕೊಟ್ಟರು. ಹೀಗೆ ಒಬ್ಬೊಬ್ರಿಗೆ ಕೊಟ್ಕೊಂಡು ಹೋದರು. ನೇರವಾಗಿ ನಾಮಿನೇಟ್ ಆಗಿರುವಂತಹ ಮೈಕಲ್ ಅವರು ಸಂಗೀತ ಅವ್ರ ಹೆಸರನ್ನೇ ತಗೊಂಡ್ರು. ಸೊ ಇದು ಗೊತ್ತಿರುವಂತಹ ವಿಚಾರ, ತಗೊಳ್ತಾರೆ ಅಂತ 99% ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಅದು ಹಾಗೆ ಆಯಿತು. ಆದರೆ ನಮ್ರತ್ ಅವರಿಗೆ ಒಂದು ಸೂಪರ್ ಪವರ್ ಸಿಕ್ತು. ಈಗಾಗಲೇ ನಾಮಿನೇಟ್ ಆಗಿರುವಂತಹ ಸದಸ್ಯರಲ್ಲಿ ಅಂದರೆ ಮೈಕಲ್ ಅವ್ರನ್ನ ಬಿಟ್ಟು ಉಳಿದಿರೋ ಸದಸ್ಯರಲ್ಲಿ ಯಾರಾದರೂ ಒಬ್ಬರನ್ನ ನೀವು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡ್ಬೋದು ಅಂತ ಬಂದಾಗ ನಮ್ರತಾ ಅವರು ಪ್ರತಾಪ್ ಅವ್ರ ಹೆಸರನ್ನ ತಗೊಂಡಿದ್ರು. ಯಾಕೆ ಅಂದರೆ ಒಂದು ಕಾಲದಲ್ಲಿ ಅವರಿಬ್ಬರಿಗೇನೆ ಆಗ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ತಾಪಗಳು ಬೆಳೆದು ದೊಡ್ಡ ಗುಡ್ಡವಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ಆದರೆ ಅವರು ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆಲ್ಲಿ ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ ಬರಲಿ ಅಂತ ಪ್ರತಾಪ್ ಅವರು ತುಂಬಾ ಇಷ್ಟಪಟ್ಟಿದ್ರು, ಆಸೆ ಪಟ್ಟರು. ಅದಲ್ಲದೆ ಅವ್ರ ಪಾಯಿಂಟ್ಸ್ನ ಅವ್ರಿಗೋಸ್ಕರ ಕೊಟ್ಟರು. ಅದನ್ನ ಎಲ್ಲ ಗಮನಿಸಿ ನಮ್ರತಾ ಅವರು ಪ್ರತಾಪ್ ಅವ್ರ ಹೆಸರನ್ನ ತಗೊಳ್ತಾರೆ. ಅದಲ್ಲದೆ ಸಂಗೀತ ಅವ್ರ ಹೆಸರು ತಗೋಬಹುದು, ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನನಗೆ ಪ್ರತಾಪ್ ಅನಿಸುತ್ತೆ ಅಂತ ಹೇಳಿ ಪ್ರತಾಪ್ ಅವ್ರ ಹೆಸರನ್ನ ತಗೊಂಡ್ರು. ಸೊ ನಿಮ್ಗೆ ಅನಿಸುತ್ತೆ ಪ್ರತಾಪ್ ಅವರಿಂದಾಗಿ ನಮ್ರತಾ ಅವರು ಕ್ಯಾಪ್ಟನ್ ಆಗಿದ್ರ ಅಥವಾ ಆ ಒಂದು ಆಗಿದ್ರು ಸಹ ಆ ಒಂದು ಕೃತಜ್ಞತೆನ ಇಲ್ಲಿ ಮೆರಿದ್ರ ನಮ್ರತಾ ಅವರು ಅಂತ ಕಮೆಂಟ್ ಮಾಡಿದ್ನ ಮರಿಬೇಡಿ. ಇನ್ನು ಇದೆಷ್ಟೆಲ್ಲ ನಿನ್ನೆ ಎಪಿಸೋಡ್ನ ಕತೆ ವಿಚಾರಗಳಾಗಿತ್ತು. ಸೊ ನಿಮಗೆ ಯಾವ ಒಂದು ಪರ್ಟಿಕ್ಯುಲರ್ ಯಾವ ಒಂದು ಸೀನ್ ಇಷ್ಟ ಆಯಿತು ಅಥವಾ ಯಾವ ಒಂದು ಭಾಗ ನಿಮಗೆ ಇಷ್ಟ ಆಯಿತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮ್ಮೆಲ್ಲ ಕಮೆಂಟ್ಸ್ನ ಪ್ರೀತಿಯಿಂದ ಓದ್ತಾ ಇರ್ತೀನಿ. ಆ್ಯಂಡ್ ಫ್ಯಾಮಿಲಿ ರೌಂಡಲ್ಲಿ ಹೇಗೆಲ್ಲ ಇರುತ್ತೆ ಅಂತ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಟೋಟಲ್ ಆಗಿ ಹೇಳಬೇಕು ಅಂದರೆ ಈಗ ಮನೆಯಲ್ಲಿ ಸ್ವಲ್ಪ ಹಾಲು ಜೇನು ಒಂದಾದ ಹಾಗೆ ಅನ್ನೋ ಥರ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲ ಒಂದು ಕಡೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಾತ್ರ ಅಂದರೆ ಏನು ಮೈಕಲ್ ಮತ್ತು ಸಂಗೀತ ಅವ್ರ ಮಧ್ಯೆ ಆಗಿರೋದನ್ನ ಸ್ವಲ್ಪ ಬಿಡಿಸ್ಬಿಡ್ಬೇಕು. ಯಾಕೆಂದರೆ ಅದು ಒಂದು ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಪ್ರತಾಪ್ ಅವರು ಸಂಗೀತ ಮತ್ತು ಕಾರ್ತಿಕ್ ಅವ್ರನ್ನ ಒಂದು ಮಾಡುವ ಹರಸಾಹಸದಲ್ಲಿದ್ದಾರೆ. ಯಾಕೆಂದರೆ ನಿನ್ನೆ ಒಂದು ಲಾಸ್ಟ್ ಗಾರ್ಡನ್ ಏರಿಯಾದಲ್ಲಿ ಇಬ್ಬರು ಕರೆಸಿ ಮಾತುಕತೆ ಆಗ್ತಾ ಇತ್ತು. ಮಾತಾಡ್ತಿಲ್ಲ ಯಾಕೆ, ಗುಡ್ ನೈಟ್ ಹೇಳ್ತಿಲ್ಲ ಯಾಕೆ, ಗುಡ್ ಮಾರ್ನಿಂಗ್ ಹೇಳ್ತಿಲ್ಲ ಯಾಕೆ ಅಂತೆಲ್ಲ. ಅದನ್ನು ವಾಪಸ್ಸು ಆದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾಮಿನೇಷನ್ ವಿಚಾರದಲ್ಲಿ ಕಾರ್ತಿಕ್ ಅವ್ರು ಸಂಗೀತ ಅವ್ರ ಹೆಸರನ್ನ ತೊಗೊಂಡಿದ್ದಕ್ಕಿಂತ ಸಂಗೀತ ಅವ್ರಿಗೆ ಬೇಜಾರಿಲ್ಲ ಅಂತ ಕಾಣ್ತಾ ಇದೆ. ಅವ್ರು ಕೊಟ್ಟರು ರೀಸನು ಅದಾಯಿತು ಅಂದರೆ ತುಂಬ ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಿದ್ರು ಜೊತೆ ಅಂತ ಹೇಳಿ ಸಂಗೀತ ಅವ್ರನ್ನ ನಾಮಿನೇಟ್ ಮಾಡಿದ್ರು.
ಅದಕ್ಕೆ ಸಂಗೀತ ಅವರು ಸಹ ಹೇಳ್ತಾ ಇದ್ರು, ಏನು ಪ್ರತು ನೀನು ಕಾರ್ತಿಕ್ದು ಸಂಗೀತ ತನುಷನ್ ವಿನ್ ಮಾಡಿದಕ್ಕೆ ಕಾರ್ತಿಕ್ ನನಗೆ ಮಾಡ್ಬಿಟ್ಟ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಏನೇ ಆದರೂ ನಾಮಿನೇಷನ್ ಯಾರೇ ಕೂತ್ಕೊಂಡು ಹೊರಗಡೆ ಜನ ಅವ್ರನ್ನ ಡಿಸೈಡ್ ಮಾಡ್ತಾರೆ ಯಾರು ಇರಬೇಕು ಯಾರು ಹೋಗಬೇಕು ಅಂತ. ಆ್ಯಂಡ್ ನಿಮ್ಮ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ ಯಾರು ಆಗ್ತಾರೆ ಆ್ಯಂಡ್ ಯಾರು ಆಗಬೇಕು ಅಂತಲೂ ತಿಳಿಸಿ. ಜೊತೆಗೆ ಈ ಸೀಸನ್ನ ಹ್ಯಾಪಿ ಬಿಗ್ ಬಾಸ್ ಇವಾಗ ಶುರು ಆಗ್ತಿದೆ ಅಂತ ಅನಿಸ್ತಿದ್ಯಾ, ಅಂದರೆ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಹ್ಯಾಪಿ ಬಿಗ್ ಬಾಸ್ ಅನ್ನೋ ಫೀಲ್ ಬರ್ತಿದ್ಯಾ ಅಂತಲೂ ಸಹ ತಿಳಿಸಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಆ್ಯಂಡ್ ಮುಂದಿನ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.